ಮಾಧ್ವಾನಂದರ ಆಧ್ಯಾತ್ಮದ ಗರಡಿಯ ಪೈಲ್ವಾನ. ಜಮಖಂಡಿಯ ಹೆಮ್ಮೆ ಪಂಪಕವಿ ರಾಯಪ್ಪ ಬೆಳಗಲಿ. ಬೆಳೆ ಟೊಪ್ಪೆಗೆಯ ಧೀಮಂತ ಸಾರಥಿ. ಇಂಚಗೇರಿ ಮಠದ ಕಾನೂನು ಕವಚ. ಅಧಿಕಾರದ ಹಂಗೆಲ್ಲದ ಬಡವರ ಬಂಟ. ಗುರುಮೂರ್ತಿ ಲೀನವಾದ ದಿವ್ಯ ಚೇತನ. ಜನಮನದಲ್ಲಿ ಅಮರವಾದ ನಿಸ್ವಾರ್ಥ ಸೇವೆ. ಜನಸೇವೆಯನ್ನೇ ಜಗನ್ನಾಥನಿಂದ ನಾಯಕ. ಉತ್ತರ ಕರ್ನಾಟಕದ ಅಪ್ರತಿಮ ರತ್ನ. ಅದು ಉತ್ತರ ಕರ್ನಾಟಕದ ಗಂಡು ಮೆಟ್ಟಿದ ನಾಡು ಜಮಖಂಡಿ. ಆ ಜಮಖಂಡಿಯ ಧೂಳು ಹಾರೋ ಬೀದಿಗಳಲ್ಲಿ ಆ ಎತ್ತರದ ಆಕೃತಿ ಹಂಗೆ ನಡ್ಕೊಂಡ್ ಬರ್ತಾ ಇದ್ರೆ ಇಡೀ ರಸ್ತೆಗೆ ರಸ್ತೆ ಎತ್ ನಿಲ್ತಾ ಇತ್ತು. ಮೈ ತುಂಬ ಶುಭ್ರ ಬಿಳಿ ದೋತರ, ಬಿಳಿ ನೆಹರು ಶರ್ಟ್, ಆ ತಲೆಯ ಮೇಲೊಂದು ಗಾಂಧಿ ಟೊಪ್ಪಿಗೆ, ನೇರ ಮೂಗು, ಮುಖದಲ್ಲೊಂದು ಮಾಸದ ಆನಗು. ಅವರ ಪಕ್ಕದಲ್ಲಿ ಸದಾ ಗೆಳೆಯರು, ಒಡನಾಡಿಗಳು, ಹಿಂಬಾಲಕರ ಒಂದು ದೊಡ್ಡ ದಂಡ ಇರ್ತಾ ಇತ್ತು. ಇತಿಹಾಸ ಮನುಷ್ಯನನ್ನ ಎಂದೋ ಒಬ್ಬಂಟಿಯಾಗಿ ನೋಡ್ಲೇ ಇಲ್ಲ ಮಾರಾಯರೆ. ಸದಾ ಜನರ ಮಧ್ಯೆ ಜನರ ಉಸಿರಾಗಿ ಬದುಕಿದ ಆ ಚೇತನದ ಹೆಸರೇ ಒಂಥರ ರೋಮಾಂಚನ. ಆ ಹೆಸರೇ ಶ್ರೀ ಪಂಪಕವಿ ರಾಯಪ್ಪ ಬೆಳಗಲಿ. ವೈಚಾರಿಕತೆಯ ಗರಡಿಯಿಂದ ಆಧ್ಯಾತ್ಮದ ಕಡೆಗೆ ಸಾವಳಗಿ ಗ್ರಾಮದ ಹೆಮ್ಮೆಯ ಸ್ವಾತಂತ್ರ್ಯ ಯೋಧರಾದ ರಾಯಪ್ಪ ಮತ್ತು ಗಂಗವ್ವ ಬೆಳಗಲಿ ದಂಪತಿಗೆ ಒಟ್ಟು 3 ಜನ ಪುತ್ರರು. ಪುತ್ರಿಯಾದ ಅರುಂಧತಿ ಬೆಳಗಲಿ, ಇನ್ನು ಪುತ್ರರಾದ ಮೊದಲನೆಯವರು ಭೀಮಪ್ಪ ಬೆಳಗಲಿ, ಎರಡನೆಯವರು ಬಾಹುಬಲಿ ಬೆಳಗಲಿ, 3ನೇ ಪುತ್ರನೇ ಈ ಪಂಪಕವಿ ಬೆಳಗಲಿ. ಬಾಗೇವಾಡಿಯಲ್ಲಿ ಪ್ರೊಫೆಸರ್ ಆಗಿದ್ದವರು ತರ್ಕಕ್ಕೆ ನಿಲುಕದ, ಸಾಕ್ಷಿ ಪುರಾವೆ ಇಲ್ಲದ, ಯಾವ ವಿಷಯವನ್ನೂ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳದ ದಿಟ್ಟ, ನೇರ ನಡೆನುಡಿಯ ಖಡಕ್ ಆಸಾಮಿ. ಆದ್ರೆ ಇಂಥ ವೈಚಾರಿಕ ಪ್ರಕೃತಿಯ ಪ್ರಾಧ್ಯಾಪಕ ಇಂಚಗೇರಿ ಸಂಪ್ರದಾಯದ ಆಧ್ಯಾತ್ಮಿಕ ಗರಡಿಗೆ ಶರಣಾಗಿದ್ದು ಇದೆಯಲ್ಲ, ಅದುವೇ ಒಂದು ರೋಮಾಂಚಕ ಇತಿಹಾಸ. ಅಹಂ ಕರಗಿಸಿದ ವಿರಾಟ ದರ್ಶನ. ಉತ್ತರ ಕರ್ನಾಟಕದ ಮಣ್ಣಲ್ಲಿ ಬಂಡಾಯದ ಕಿಡಿ ಹೊತ್ತಿಸಿ ನಿಂತ ಒಬ್ಬ ಅಪ್ಪಟ ಕ್ರಾಂತಿಯೋಗಿ, ಸಮಾಜದ ಅನಿಷ್ಟಗಳ ವಿರುದ್ಧ ಧ್ವನಿ ಎತ್ತಿದ ಸ್ವಾತಂತ್ರ್ಯ ಸೇನಾನಿ. ಕರ್ನಾಟಕ ಸರ್ಕಾರದಿಂದ ಮರಣೋತ್ತರ ಕರ್ನಾಟಕ ಏಕೀಕರಣ ಗೌರವ ಪ್ರಶಸ್ತಿ ಪುರಸ್ಕೃತ, ಭಾವೈಕ್ಯತೆಯ ತಾಣ ಶ್ರೀ ಕ್ಷೇತ್ರ ಇಂಚಗೇರಿ ಮಠದ ಶ್ರೀ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿ ಪಂಪಕವಿ ಅವರನ್ನ ತನ್ನತ್ತ ಸೆಳೆದ ಅನನ್ಯ ಕತೆ. ಒಮ್ಮೆ ಉಪದೇಶ ಕೊಡೋಕೆ ಅಂತ ಪಂಪಕವಿ ಅವರನ್ನ ಗುರುಗಳು ಕರೆಸ್ತಾರೆ. ಎದುರಿಗೆ ಬಂದು ಕೂತ ಶಿಷ್ಯನಿಗೆ ಏನ್ ಹೇಳಬೇಕು ಅಂತ ಯೋಚಿಸಿದ ಮಾಧವಾನಂದ್ರು ಕೊನೆಗೆ ನನ್ನ ನಾಮಸ್ಮರಣೆ ಮಾಡು ಅಂತಾರೆ. ಅಷ್ಟೇ. ತರ್ಕನಿಷ್ಠ ಪಂಪಕವಿ ಅವರ ತಲೆಯಲ್ಲಿ ಪ್ರಶ್ನೆಗಳು ಕುಣಿದಾಡೋಕೆ ಶುರುವಾದ್ವು. ತನ್ನದೇ ನಾಮಸ್ಮರಣೆ ಮಾಡೋಕ್ ಹೇಳ್ತಾರಲ್ಲ, ಈ ಗುರುವಿಗೆ ಅಹಂಕಾರ ಇರಬಹುದೇ ಅಂತ ಅಂದ್ಕೊಳ್ತಾರೆ. ಆದ್ರೆ ಅಂತರಂಗದ ಅರಿವಿರೋ ಆ ಗುರುಗಳಿಗೆ ಶಿಷ್ಯನ ಸಂಶಯ ತಿಳಿಯೋಕೆ ಎಷ್ಟೊತ್ ಬೇಕು ಹೇಳಿ? ಕಣ್ಮುಚ್ಚಿ ಕುಳಿತುಕೋ ಅಂತ ಹೇಳ್ತಾರೆ ಗುರುಗಳು. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಇಲ್ಲಿ ಮಾಧವಾನಂದ್ರು ಇರ್ಲಿಲ್ಲ. ಸಾಕ್ಷಾತ್ ಶ್ರೀ ವಿಷ್ಣುವಿನ ವಿರಾಟ ರೂಪ ನಿಂತಿತ್ತು. ಆ ದಿವ್ಯ ಜ್ಞಾನದ ತೇಜಸ್ಸಿಗೆ ಪಂಪಕವಿ ಬೆಚ್ಚಿ ಬಿದ್ರು. ಜಾತಿ, ಮತ, ಪಂಥ ಎಲ್ಲವನ್ನ ಮರೆತು ಗುರುಗಳ ಪಾದಕ್ಕೆ ಶರಣಾದ್ರು. ಅಂದಿನಿಂದ ಅವರು ಬರೀ ಪ್ರೊಫೆಸರ್ ಆಗಿ ಉಳಿಯಲಿಲ್ಲ, ಇಂಚಗೇರಿ ಮಠದ ಕಾನೂನು ಹೋರಾಟಗಾರನಾಗಿ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರೆಗೂ ಭಕ್ತರ ಹಿತ ಕಾಯು ಕವಚವಾಗಿ ನಿಂತ್ಬಿಟ್ರು. ಸಿಎಂಗಳಿಗೆ ಆಪ್ತ, ಆದ್ರೆ ಬಡವರ ಸಾರಥಿ. ರಾಜಕೀಯ ರಂಗದಲ್ಲಿ ದೇವರಾಜ್ ಅರಸ್, ಆರ್ ಗುಂಡೂರಾವ್, ವೀರೇಂದ್ರ ಪಾಟೀಲ್, ಬಂಗಾರಪ್ಪ ಮೊಯ್ಲಿ, ಧರ್ಮಸಿಂಗ್, ಕುಮಾರಸ್ವಾಮಿ ಇಂತಹ ಘಟಾನುಘಟಿ ಮುಖ್ಯಮಂತ್ರಿಗಳ ಜೊತೆ ಪಂಪಕವಿ ಅವರಿಗೆ ನಿಕಟ ಸಂಪರ್ಕ ಇತ್ತು. ಆದ್ರೆ ಈ ಮನುಷ್ಯ ಯಾವತ್ತೂ ಅಧಿಕಾರದ ಹಿಂದೆ ಬಿದ್ದವರಲ್ಲ. ರೈತರು, ನೇಕಾರರು, ದೀನ ದಲಿತರ ಪರ ಧ್ವನಿ ಎತ್ತೋಕೆ ಇದೇ ಸಿಎಂಗಳ ಎದುರು ಬಹಿರಂಗವಾಗಿ ಗುಡುಕ್ತಾ ಇದ್ರು. ಮನೆಯಲ್ಲಿ 4 ಕಾರುಗಳಿದ್ವು.
ಆದ್ರೂ ಜನಸಾಮಾನ್ಯರ ಕಷ್ಟ ತಿಳಿಬೇಕು ಅಂತ ಇವರು ಸದಾ ಕೆಂಪಸ್ನಲ್ಲೇ ಓಡಾಡ್ತಾ ಇದ್ರು. ಈ ಆಧ್ಯಾತ್ಮಿಕ ಪೈಲ್ವಾನ ಜಮಖಂಡಿಯ ಬಡ ರೋಗಿಗಳನ್ನ ಬೆಂಗಳೂರಿನ ಜಯದೇವ ವಿಕ್ಟೋರಿಯಾ ಆಸ್ಪತ್ರೆಗಳಿಗೆ ಸ್ವತಃ ಕರೆದುಕೊಂಡು ಬಂದು ಇವರು ನನ್ನ ಸ್ವಂತ ಸಂಬಂಧಿಕರು ಅಂತ ಸುಳ್ಳು ಹೇಳಿ ಆದ್ರೂ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಯಾಕಂದ್ರೆ ಪರರ ದುಃಖ ಅರಿಯಿರಿ ಅನ್ನೋ ಇಂಚಗೇರಿ ಮಠದ ಮೂಲ ಮಂತ್ರವೇ ಇವರ ಉಸಿರಾಗಿತ್ತು. ಮೂರ್ತಿಗೆ ಶಕ್ತಿ ತುಂಬಿ ಮರ್ಯಾದ ಮಹಾಚೇತನ. ಆದ್ರೆ ಆ ವಿಧಿ ಆಡಿದ ಆಟವೇ ಬೇರೆ. ಇಂಚಗೇರಿ ಕ್ಷೇತ್ರದಲ್ಲಿ ಮಾಧವಾನಂದ ಮಹಾರಾಜರ 3.5 ಅಡಿ ಎತ್ತರದ ಭವ್ಯ ಮೂರ್ತಿಯನ್ನ ರಾಜಸ್ಥಾನದ ಜೈಪುರದಲ್ಲಿ ಕೆತ್ತಿಸಿ ಅದನ್ನ ಮಠಕ್ಕೆ ತರೋಕೆ ಪಂಪಕವಿ ಅವರ ಪುತ್ರ ಮುಕುಂದ ಬೆಳಗಲಿ ಜೈಪುರಕ್ಕೆ ಹೋಗಿದ್ರು. 2014ರ ಜೂನ್ 29 ಜೈಪುರದಿಂದ ಮೂರ್ತಿಯನ್ನ ಹೊತ್ತು ವಾಹನ ಹೊರಟಾಗ ಮುಕುಂದ ಅವರ ಮನಸ್ಸಿನಲ್ಲಿ ಈ ಮೂರ್ತಿಗೆ ಜೀವ ಇರಬೇಕು, ಶಕ್ತಿ ಇರಬೇಕು ಅನ್ನೋ ಪ್ರಾರ್ಥನೆ ಇತ್ತು. ವಿಪರ್ಯಾಸ ಅಂದ್ರೆ ಅಲ್ಲಿಂದ ಕೇವಲ 10 ಕಿಲೋಮೀಟರ್ ದೂರ ಹೋಗುವಷ್ಟರಲ್ಲಿ ಬೆಂಗಳೂರಿನಿಂದ ಒಂದು ಫೋನ್ ಕಾಲ್ ಬರುತ್ತೆ. ಅತ್ತ ಪಂಪಕವಿ ಬೆಳಗಲಿ ಅವರು ಇಹಲೋಕ ತ್ಯಜಿಸಿದ ಸುದ್ದಿ ಸಿಗುತ್ತೆ. ಪಕ್ಕದಲ್ಲೇ ವೈದ್ಯೆಯಾಗಿದ್ದ ಮಗಳು ಡಾಕ್ಟರ್ ವಿಜಯಲಕ್ಷ್ಮಿ, ಧರ್ಮಪತ್ನಿ ಮಹಿಮಾ ಇದ್ರೂ ಕೂಡ ಪಂಪಕವಿ ಅವರನ್ನ ಉಳಿಸಿಕೊಳ್ಳೋಕೆ ಆಗ್ಲಿಲ್ಲ. ಇಂಚಗೇರಿಯ ಭಕ್ತ ವಲಯದಲ್ಲಿ ಇವತ್ತಿಗೂ ಒಂದು ನಂಬಿಕೆ ಇದೆ. ಏನಪ್ಪಾ ಅಂದ್ರೆ ಗುರು ಮಾಧವಾನಂದರ ಮೂರ್ತಿಗೆ ಪವಾಡ ಸದೃಶ ರೂಪದಲ್ಲಿ ತಮ್ಮದೇ ಆತ್ಮಶಕ್ತಿಯನ್ನ ತುಂಬಿ ಪಂಪಕವಿ ಅವರು ಲಿಂಗೈಕ್ಯರಾದ್ರು ಅಂತ. ಮುಂದುವರಿದ ನಿಸ್ವಾರ್ಥ ಪರಂಪರೆ. ತಮ್ಮ ಜೀವಿತಾವಧಿಯಲ್ಲಿ ಮಠದ ಅಭಿವೃದ್ಧಿಗಾಗಿ ಸ್ವಂತದ 10-20 ಲಕ್ಷ ರೂಪಾಯಿ ಕೊಟ್ಟು ದುಡ್ಡಿನ ಕೊರತೆ ಆದ್ರೆ ಭಿಕ್ಷೆ ಬೇಡಿ ಆದ್ರೂ ದೇವಸ್ಥಾನ ಪೂರ್ಣಗೊಳಿಸ್ತೇನೆ ಅಂತ ಗುಡುಗಿದ್ದ ಪಂಪಕವಿ ತಮಗಾಗಿ ಯಾವುದೇ ಆಸ್ತಿ ಮಾಡಲಿಲ್ಲ. ಇವತ್ತು ಅವರ ಅದೇ ನಿಸ್ವಾರ್ಥ ಪರಂಪರೆಯನ್ನ ಅವರ ಹೆಮ್ಮೆಯ ಏಕೈಕ ಪುತ್ರ, ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಮುಕುಂದ ಪಂಪಕವಿ ಬೆಳಗಲಿ ಹಾಗೂ ಸೊಸೆ ಮೇಘ ಬೆಳಗಲಿ ಶ್ರೀ ಸದ್ಗುರು ಸಮರ್ಥ ರೇವಣ ಸಿದ್ದೇಶ್ವರ ಮಹಾರಾಜರ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಹೆಣ್ಣು ಮಕ್ಕಳಾದ ಡಾಕ್ಟರ್ ವಿಜಯಲಕ್ಷ್ಮಿ, ಜಿಲ್ಲಾ ನೋಂದಣಾಧಿಕಾರಿಯಾಗಿರೋ ಸವಿತಾ ಲಕ್ಷ್ಮಿ, ಗೂಗಲ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಕವಿತಾ ಲಕ್ಷ್ಮಿ ಸಮಾಜದ ಉನ್ನತ ಹುದ್ದೆಗಳಲ್ಲಿದ್ದು ತಂದೆಯ ಹೆಸರನ್ನ ಸಾರ್ಥಕಗೊಳಿಸಿದ್ದಾರೆ. ಜಿಲ್ಲಾ ನೋಂದಣಾಧಿಕಾರಿ ಶ್ರೀಮತಿ ಸವಿತಾ ಲಕ್ಷ್ಮಿ ಬೆಳಗಲಿ ಅವರ ಪತಿ ಶ್ರೀ ರಾಜಶೇಖರ್ ಅವರು ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ಅವರ ಪತಿ ಡಾಕ್ಟರ್ ಶರಣಗೌಡ ಅವರು ವಿಧಿವಿಜ್ಞಾನ ತಜ್ಞರಾಗಿ ಜೈಪುರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಮೆರಿಕಾದ ಗೂಗಲ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮತ್ತೊಬ್ಬ ಮಗಳು ಕವಿತಾ ಲಕ್ಷ್ಮಿ ಅವರ ಪತಿ ಶ್ರೀ ಮುದ್ನಾಳ ಅವರು ಅಮೆರಿಕಾದಲ್ಲಿ ಹಿರಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪಂಪಕವಿ ರಾಯಪ್ಪ ಬೆಳಗಲಿ ಅವರು ಭೌತಿಕವಾಗಿ ನಮ್ಮನ್ನ ಅಗಲಿರಬಹುದು, ಆದರೆ ಅವರ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಹೋರಾಟದ ಆ ಹಾದಿ ಉತ್ತರ ಕರ್ನಾಟಕದ ಜನಮನದಲ್ಲಿ ಎಂದಿಗೂ ಹಸಿರು, ಎಂದಿಗೂ ಅಮರ. ಬರುವ ಭಾನುವಾರ ಅಂದ್ರೆ ಜೂನ್ 14ರ ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲು ನಿಲ್ದಾಣದ ಬಳಿ ಇರೋ ತಿಮ್ಮಯ್ಯ ರಸ್ತೆಯ ಬಂಜಾರ ಭವನದಲ್ಲಿ ಭಾವೈಕ್ಯತಾ ತಾಣ ಶ್ರೀ ಕ್ಷೇತ್ರ ಇಂಚಗೇರಿ ಮಠದ ಮುರಗೂಡ ಮಹಾದೇವರ ಪ್ರತಿರೂಪವೇ ಆಗಿರುವ ಪ್ರಸ್ತುತ ಪೀಠಾಧಿಪತಿಗಳಾದ ಸಮರ್ಥ ಸದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜರ ದಿವ್ಯ ಸಾನ್ನಿಧ್ಯ ಗುರು ಶಿಷ್ಯರ ಪರಂಪರೆಯ ಮಹಾಸಂಗಮ ನಡೆಯಲಿದ್ದು ಮಾಧವಾನಂದ ಪ್ರಭುಜಿಯವರ ಪರಮ ಶಿಷ್ಯರಾದ ಪಂಪಕವಿ ರಾಯಪ್ಪ ಬೆಳಗಲಿ ಅವರ 12ನೇ ಪುಣ್ಯಾರಾಧನೆ ನೆರವೇರುತ್ತಿದೆ. ಇಂಚಗೇರಿ ಸಂಪ್ರದಾಯದ ಸಹಸ್ರಾರು ಭಕ್ತರೇ ಮತ್ತು ಸಾರ್ವಜನಿಕರೇ, ಮುಕುಂದ ಬೆಳಗಲಿ ಪರಿವಾರ ನಿಮಗಾಗಿ ಪ್ರೀತಿಯ ಆಮಂತ್ರಣ ನೀಡಿದೆ. ತಪ್ಪಿಸಬೇಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಶ್ರೀಗಳ ಕೃಪಾಶೀರ್ವಾದ ಪಡೆದು ಪುನೀತರಾಗಿ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ರಕಾಶ್ ಟಿ ಮಲಗೋಡ್, ASTV ಡಿಜಿಟಲ್ ಮೀಡಿಯಾ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.